ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಚಂದನವನದ ಬಹು ನಿರೀಕ್ಷಿತ ಚಿತ್ರ 45 ಪ್ರೇಕ್ಷಕರ ಮನಗೆದ್ದಿದೆಯಾ? ಪ್ರೇಕ್ಷಕರು 45ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ? ಬಹು ತಾರಾಗಣವಿರುವ ಸಂಗೀತ ತಾಂತ್ರಿಕ ಅರ್ಜುನ್ ಜನ್ಯ ಪ್ರಪ್ರಥಮ ಬಾರಿಗೆ ನಿರ್ದೇಶನ ಮಾಡಿರುವ ಈ ಸಿನಿಮಾ ಬಗ್ಗೆ ಪ್ರೇಕ್ಷಕರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತಿನ ಸಿನಿ ಸ್ಪೆಷಲ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಬೇಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಕನ್ನಡ ಚಿತ್ರರಂಗದಲ್ಲಿ ಸಂಗೀತದ ಮಾಂತ್ರಿಕ ಎಂದೇ ಖ್ಯಾತರಾದ ಅರ್ಜುನ್ ಜನ್ಯ ಈ ಬಾರಿ ಕೈಯಲ್ಲಿ ಹಾರ್ಮೋನಿಯಂ ಹಿಡಿದು ಶ್ರುತಿ ನುಡಿಸುವ ಬದಲು ಕ್ಯಾಮೆರಾ ಹಿಡಿದು ಆಕ್ಷನ್ ಕಟ್ ಹೇಳಿದ್ದಾರೆ. ಅದರ ಫಲಿತಾಂಶವೇ ಈ 45. ಇದು ಕೇವಲ ಒಂದು ಸಂಖ್ಯೆ ಅಲ್ಲ, ಇದೊಂದು ದೃಶ್ಯ ಕಾವ್ಯದ ಅಬ್ಬರ. ತ್ರಿಮೂರ್ತಿಗಳ ತಾಂಡವ, ಕಣ್ಣಿಗೆ ಹಬ್ಬ, ಮೆದುಳಿಗೆ ಕೆಲಸ. ಇದು ಕನ್ನಡ ಪ್ರೇಕ್ಷಕರು ಕೊಟ್ಟ ಫಸ್ಟ್ ರಿಪೋರ್ಟ್. ಪರದೆಯ ಮೇಲೆ ಜಾದೂ ಮೂಡಿಸಿದ ಅರ್ಜುನ್ ಜನ್ಯ. ಹೌದು, ಸಿನಿಮಾ ಆರಂಭವಾದ ಮೊದಲ ದೃಶ್ಯದಿಂದಲೇ ಅರ್ಜುನ್ ಜನ್ಯ ಅವರ ಮಿಷನ್ ಏನು ಎಂಬುದು ಅರ್ಥವಾಗುತ್ತದೆ. ಚಿತ್ರದ ಪ್ರತಿ ಫ್ರೇಮ್ ಕೂಡ ಒಂದು ಪೇಂಟಿಂಗ್ ನಂತೆ ಕಂಗೊಳಿಸುತ್ತದೆ. ಹೊಡೆದಾಟದ ದೃಶ್ಯಗಳಿರಲಿ ಅಥವಾ ಭಾವನಾತ್ಮಕ ಸನ್ನಿವೇಶಗಳಿರಲಿ, ಅವುಗಳನ್ನು ಸೆರೆ ಹಿಡಿದಿರುವ ರೀತಿ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿದೆ. ಇದನ್ನು ಪ್ರೇಕ್ಷಕರು ವಿಜುವಲ್ ಮಾಸ್ಟರ್ ಪೀಸ್ ಎಂದು ಕರೆಯುತ್ತಿದ್ದಾರೆ. ಶಿವಣ್ಣ ಎಂಬ ಎನರ್ಜಿ ಬಾಂಬ್, ಉಪೇಂದ್ರ ಎಂಬ ಕ್ರಿಯೇಟಿವ್ ಕಲ್ಟ್, ರಾಜ್ಬಿ ಶೆಟ್ಟಿ ಎಂಬ ಓಪನ್ ವರ್ಲ್ಡ್. ಹೌದು, ಇಲ್ಲಿ ವಯಸ್ಸು ಕೇವಲ ನಂಬರ್ ಅಷ್ಟೇ ಎಂದು ಶಿವರಾಜ್ ಕುಮಾರ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಅವರ ನಟನೆ, ಸ್ವಾಗ್ ಮತ್ತು ಆ ಎನರ್ಜಿ ನೋಡಿದರೆ ಅಭಿಮಾನಿಗಳಿಗೆ ಎದೆ ಉಬ್ಬುವುದು ಗ್ಯಾರಂಟಿ. ಅದರಲ್ಲೂ ಮಲ್ಟಿ ಸ್ಟಾರರ್ ಚಿತ್ರವಾಗಿರುವುದರಿಂದ ಉಳಿದ ನಟರ ಜೊತೆಗಿನ ಅವರ ಕೆಮಿಸ್ಟ್ರಿ ಚಿತ್ರದ ತೂಕವನ್ನು ಹೆಚ್ಚಿಸಿದೆ. ಶಿವಣ್ಣನ ಅಭಿಮಾನಿಗಳಿಗೆ ಇದು ಬರೀ ಸಿನಿಮಾವಲ್ಲ, ಇದು ಮೃಷ್ಟಾನ್ನ ಭೋಜನ. ಇನ್ನು ಉಪೇಂದ್ರ ಮತ್ತು ರಾಜ್ವಿ ಶೆಟ್ಟಿ ಅವರ ಶೋ ಅನ್ನು ಸ್ಟೇಜ್ ಮೇಲೆ ನೋಡಬೇಕು. ಸಂಗೀತ ನಿರ್ದೇಶಕರಾದಾಗ ಅಲ್ಲಿ ಲಯ ಇರುತ್ತದೆ ಎಂಬ ನಂಬಿಕೆಯನ್ನು ಜನ್ಯ ಉಳಿಸಿಕೊಂಡಿದ್ದಾರೆ. ಮಲ್ಟಿ ಸ್ಟಾರರ್ ಸಿನಿಮಾಗಳನ್ನು ನಿಭಾಯಿಸುವುದು ಸುಲಭದ ಮಾತಲ್ಲ. ಪ್ರತಿಯೊಬ್ಬ ಸ್ಟಾರ್ ನಟನಿಗೂ ಸರಿಯಾದ ಸ್ಥಾನವನ್ನು ನೀಡಿ ಕಥೆಯೋಟಕ್ಕೆ ಧಕ್ಕೆ ಬಾರದಂತೆ ನಿರೂಪಿಸಿರುವುದು ಅರ್ಜುನ್ ಜನ್ಯ ಅವರ ಜಾಣ್ಮೆ. ಚಿತ್ರದ ಕತೆ ಒಂದು ರೀತಿಯ ನೆರೇಟಿವ್ ಮೇಜ್ ನಂತೆ ಸಾಗುತ್ತದೆ. ಇದು ಪ್ರೇಕ್ಷಕರನ್ನು ಕುತೂಹಲದ ತುದಿಯಲ್ಲಿ ಕೂರಿಸುತ್ತದೆ. ಈ ಚಿತ್ರದ ನಿಜವಾದ ಶಕ್ತಿ ಇರುವುದೇ ಕ್ಲೈಮ್ಯಾಕ್ಸ್ ಎಂಬ ಮಾಸ್ಟರ್ ಸ್ಫೋಟದಲ್ಲಿ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಆ ಒಂದು ಟ್ವಿಸ್ಟ್ ಪ್ರೇಕ್ಷಕರ ಕಣ್ಣು ಹನಿಸುವಂತೆ ಮಾಡುವುದು, ಜೊತೆಗೆ ಮನುಷ್ಯನ ಅಂತರಂಗವನ್ನು ಬಡಿದೆಬ್ಬಿಸುವುದು ಗ್ಯಾರಂಟಿ. ಕೇವಲ ಆಕ್ಷನ್ ಮತ್ತು ಮೇಜಿನ ಸಿನಿಮಾ ಎಂದು ಅಂದುಕೊಂಡು ಹೋದವರಿಗೆ ಇದೊಂದು ಗಂಭೀರವಾದ ಸಾಮಾಜಿಕ ಸಂದೇಶ ಸಿಗುವುದು ಮಾತ್ರ ಗ್ಯಾರಂಟಿ. ಎಲ್ಲರ ಬದುಕಿಗೂ ಬೆಳಕು ಚೆಲ್ಲುತ್ತದೆ. ಇದೇ ಈ ಚಿತ್ರದ ದೊಡ್ಡ ಯಶಸ್ಸು. 45 ಕೇವಲ ಬೆಳ್ಳಿತೆರೆಯ ಆಟವಲ್ಲ, ಇದು ಅರ್ಜುನ್ ಜನ್ಯ ಅವರ ಹೊಸ ಆಯಾಮದ ಓಟ. ನೀವು ಸಿನಿಮಾ ಪ್ರೇಮಿಗಳಾಗಿದ್ದರೆ, ಅದ್ದೂರಿತನವನ್ನು ಇಷ್ಟಪಡುವವರಾಗಿದ್ದರೆ ಮತ್ತು ಶಿವಣ್ಣ, ಉಪೇಂದ್ರ ಮತ್ತು ರಾಜ್ವಿ ಶೆಟ್ಟಿ ಅವರ ಅಭಿಮಾನಿಗಳಾಗಿದ್ದರೆ ಈ ತ್ರಿವೇಣಿ ತಾಂಡವವನ್ನು ಮಿಸ್ ಮಾಡಿಕೊಳ್ಳಬಾರದು. ಅರ್ಜುನ್ ಜನ್ಯ ಅವರ ಸಂಗೀತದಷ್ಟೇ ಈ ಸಿನಿಮಾದ ಕಥೆಯೂ ಕೂಡ ಮೆದುಳಿನಲ್ಲಿ ರಿಂಗ್ ಎನಿಸುತ್ತದೆ. ಇದಾಗಿತ್ತು ಈ ದಿನದ ಸಿನಿ ಸ್ಪೆಷಲ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.